we will see that how best we can help them. Deputy CM has clearly said it, so that I don't know. I don't know. I have not seen this. He said, if at all they need entertainment is important, whatever norms need to be followed, we will ask them to go across. Let the request come to me. Then we'll consider. Why said like that? By the premises owner, it should come. What about the Big Boss show, sir? How about We are nowhere concerned with that. We are not against the Big Boss. And the issue before the board is not the Big Boss at all. And I am sorry to say that if any allegations are there like this, it is all baseless. now the venue owners approached High Court, sir? They must have been come to you. What is the next course of action? We'll see after all these things. I will come back to you. Sir, ಈಗ ನಿಮಗೆ We'll see. No order is made till now. We'll see. ಸರ್ ಈಗ ನಿಮ್ಮನ್ನ I'll wait for that. ಸರ್ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನೀವು ಇದು ಮಾಡ್ತೀರಾ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಸರ್ ಮಾಡ್ಕೊಂಡ್ ಮೇಲೆ ಮಾತಾಡುವಂತದ್ದು ಕೊಂಡ್ರೆ ಅಂತಂದ್ರೆ ನಾನೇ ಕೇಳಿ ಆ ವಿಚಾರನ ಅದು ಅವ್ರಿಗೆ ಬಿಟ್ಟಂತ ಈಗ ಅವರು 10 ದಿನಗಳ ಕಾಲ ಅವಕಾಶ ಇದೆ ಅಂತ ಹೇಳ್ಬಿಟ್ಟು ಈಗ ಅವರು ಅರ್ಜಿನ ವಾಪಸ್ ಪಡೆದಿದ್ದಾರೆ ಸರ್. ಹೌದಾ? ನನ್ಗೆ ಗೊತ್ತಿಲ್ಲ. ಹಾ ಸರ್. ಬರ್ಲಿ, ಬಂದ್ಮೇಲೆ ನೋಡ್ತೀವಿ. ನಮ್ಗೆ ಕಾನೂನಲ್ಲಿ ಅವಕಾಶ, ಕಾಯ್ದೆನಲ್ಲಿ ಅವಕಾಶ ಇರೋದನ್ನ ಪ್ರಯೋಗ ಮಾಡಿ ಇಂಥವಕ್ಕೆ, ಯಾಕಂದ್ರೆ ಕೆಲವೊಂದು ಏನು ಮನವಿಗಳಿಗೆ ನಾವು ಪುರಸ್ಕಾರ ಕೊಡ್ಬೇಕಾಗುತ್ತೆ. ಯಾರು ಮಾತಾಡಿದ್ರು ನಮ್ಗೆ ವಿಷಯನೇ ಗೊತ್ತಿಲ್ಲ. DCM ಅವರು ಕೂಡ ಸರ್ಕಾರದ ಪರವಾಗಿ ಅವ್ರಿಗೆ ಮನವಿ ಮಾಡಿ ನೋಡೋಣ, ಇದನ್ನ ನಮ್ ಮುಂದೆ ಮನವಿ ಬಂದ್ಮೇಲೆ ಮಾತಾಡೋ ಪ್ರಶ್ನೆ. ಮನವಿನೇ ಬಂದಿಲ್ಲ, ನಾನು ಅವಕೇನೆ ಆನ್ಸರ್. DCM ಅವ್ರು ಏನಾದ್ರು ನಿಮ್ ಜೊತೆ ಯಾರು ಮಾತಾಡಿಲ್ಲ. ಈಗ ಸರ್ 10 ದಿನಕ್ಕೆ ಅದು ಅವಕಾಶ ಕೊಟ್ಟಾದ್ಮೇಲೆ ಮುಂದೆ ಅವ್ರು ಪರ್ಮನೆಂಟ್ ಆಗಿ ಅದನ್ನ ಸರಿಪಡಿಸಬೇಕಾಗುತ್ತೆ ಹೇಗೆ ಸರ್? ನೋಡಿ, ಈಗ ಅವ್ರು ನನ್ನ ಹತ್ರ ಮನವಿನೇ ಮಾಡದೇ ಇರೋದ್ರಿಂದ ಮುಂದುವರೆದ ಮಾತನ್ನ ನಾನು ಆಡೋದು ತಪ್ಪು. ಹಾ ಸರ್. ನಿಮಗೆ ನಾನು ಹೇಳ್ತೀನಿ, ಮನವಿ ಬರ್ಲಿ, ಆಮೇಲೆ ನಿಮಗೆ ರಿಯಾಕ್ಟ್ ಮಾಡ್ತೀನಿ. ಅಲ್ಲ, ಫೈನ್ ಎಷ್ಟಾಗ್ಬೋದು ಏನು ಅದು ಫಾರ್ಮುಲಾ ಇದೆ, ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಅವರು ಅಲ್ಲಲ್ಲ ಅದನ್ನ ನಾನು ಊಹೆನಲ್ಲಿ ಹೇಳ್ಬಾರ್ದು. ಯಾಕಂದ್ರೆ ನಾನು ಜಾಗದಲ್ಲಿ ಇಟ್ಕೊಂಡು ಇಸಿ ವಿಚಾರವಾಗಿ ತಪ್ಪಾಗಿ ಮಾತಾಡಬಾರ್ದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.